ಯಾಕೋ ಕಾಫಿ ಕುಡಿಯಂಗೆ ಆಗ್ತೈತೆ ಅಂದಿಟ್ಟು. ಗಂಗಿ ಒಳಗೈದಾಳೇನ, ಒಂದಿಟ್ಟು ಕಾಫಿ ಕಾಸ್ಕಿನ್ ತಂದು ಕೊಡು ಅಂತಾನ ಹೇಳ್ತೀನಿ ನೀರು. ಏ ಗಂಗಿ, ಗಂಗಿ, ಏ ಗಂಗಿ, ಕೇಳ್ಸಲ್ವೇನೆ? ಒಳಗೈದ್ಯಾ ಇಲ್ವೇ? ಯಾಕತ್ತೆ, ಯಾಕೆ ಹಂಗರಿಸ್ಕೊಂತ ಇದೆಯಾ? ಏನೋ ಆಯ್ತು ಮಂಗರಿಸ್ಕೊಂತಿಲ್ಲ ಒಂದೇ ಸಮಕ್ಕೆ. ಏನು ಹೇಳು? ಒಂದ್ಸಲ ಕರೆದ್ರೆ ಅಂಬ ಅಂಬಕ್ಕಾಗಲ್ವೇ? ಏನ್ ಮಾಡ್ತಿದ್ದೆ ಇಟ್ಟದಿಂದ ಕಣ? ಏನೂ ಇಲ್ಲ, ಅಲ್ಲಿ ಅಡಿಗೆ ಮನೆಗೆ ಒಂದಿಷ್ಟು ಸಾರ್ಸೆಲ್ಲಿತ್ತು, ಒರೆಸ್ತಿದ್ದೆ. ಒಂದಿಷ್ಟು ನೀರಿಲ್ಲ, ಬಿಂದಿಗೆ ಅಲ್ಲಿಕ್ಕಿದ್ದೆ ಟ್ಯಾಂಕ್ ಹತ್ರ. ಹೋಗಿ ನೀರಿನ ತಕೊಂಬರಕತ್ತೆ. ಅಯ್ಯೋ ನನ್ನ ಕೈಲಿ ಆಗಲ್ಲಮ್ಮ, ಯಾಕೋ ಸೊಂಟನ್ ಒಯ್ತೈತೆ. ನೀನೇ ಹೋಗಿ ತಾಂಬರೋಗು. ಅಲ್ಲ ಹಾಲ ಇದಾವಲ್ವಾ, ಒಂದಿಟ ಕಾಪಿನಾದ್ರೂ ಕಾಸೆ, ಆಮೇಲೆ ನೀರು ತರಿವಂತೆ. ಹಾಲಿಲ್ಲ ಇದಾವೆ, ಹಾಲಿಲ್ಲ. ಅವಾಗಿನ ಕಾಪಿ ಕುಡಿದಿದ್ಯಾ ಒಂದು ಗಂಟೆಗೆ ಮುಂಚೆಲೆ, ಆಮೇಲೆ ತಿರ್ಗಾ ಕಾಪಿ ಕುಡಿಬೇಕೆ? ಎಷ್ಟು ಸಲ ಕಾಪಿ ಕುಡಿದ್ಯತೆ? ಹಾಲು ಅವಾಗಲೇ ಓಸು ಒಯ್ದು ಕಾಸಿದ್ನೆ ತಾನೆ ಕುಡ್ದಿದ್ಯಾ ಗನವಾದಂಗೆ. ಈಗ ತಿರ್ಗಾ ಕಾಪಿ ಕುಡಿಬೇಕಂದ್ರೆ ಎಲ್ಲಿಂದ ತರನ ಹಾಲಿಲ್ಲ. ಅಲ್ಲಿ ಹೋಗಿ ಆ ಗುಂಡಜ್ಜಿರ ಮನೆಗೋ ನಿಂಗಮ್ಮನ ಮನೆಗೋ ಯಾರ ಮನೆಗನ ವಹಿಸ್ಕೊಂಬರೋಗು. ಆಗಲ್ಲಮ್ಮ, ಈಗ ಹಾಲು ತಂದು ಕಾಪಿ ಕಾಸಕ್ಕಾಗಲ್ಲ. ಮನೆಗೆ ನೀರಿಲ್ಲ, ಅಡುಗೆ ಮಾಡಕ್ ನೀರಿಲ್ಲ, ಯಾರನ್ನ ನೀರ್ ಕಡೆಗೆ ಹೋಗಿ ಬಂದು ತೊಳ್ಕೊಂಬಕ್ ನೀರಿಲ್ಲ. ನೀರು ತರಬೇಕು. ನೀನ್ ನೀರು ತರಲ್ಲ ಅಂತೀಯ, ಕುಕ್ಕೊಂಡು ಕಾಪಿ ಮಾತ್ರ ಕೇಳ್ತೀಯ. ನಾನು ನೀರು ತರಬೇಕು ಹೋಗಿ. ನೋಡ್ದ ಎಷ್ಟು ದಿಮಾಕು? ಕಾಪಿ ಕಾಸೆ ಒಂದು ಸಾಲು ತಕೊಂಬಂದು ಅಂತಂದ್ರೆ ನೀರು ತರಬೇಕು ಅಂತ ಹೋಗ್ತಾಳೆ. ನೀರೇನೇನು ಏನು ಒಂದು ಡ್ರಮ್ ತೊತ್ತಾಳೆ ನಮ್ಮಂಗಿ. ಏನೋ ಒಂದು 4-5 ಬಿಂದಿಗೆ ತೊಂದ್ರೆ ಮಸ್ತ್ ಆಗ್ತಾವೆ. ನಾವಿನ್ನು 7 ಜನ ಇದ್ದೀವಿ. ಏನು ದಿನ ನೀರಕ್ಕೆ ಮರಿಲ್ಲ, ನೆಲ ತೊಳೆಯಂಗಿಲ್ಲ, ಏನೂ ಇಲ್ಲ. ಏನೋ 1-2 ಮುಸ್ರೆ ತೊಳೆಯಕ್ಕೆ, ಅಡುಗೆ ಮಾಡೋಕ್ಕೆ ನೀರು ಕಡೆಗೆ ಕಡೆಗೆ ಹೋಗಿ ಬಂದರೆ ತೊಳ್ಕೊಂಬಕ್ಕೊಂದಿಸ್ ಬೇಕು ಅಷ್ಟೇನು. ಅಷ್ಟಕ್ಕೆ ಏನಂಗೇನೆ ನೀರು ತರ್ಬೇಕು ಅಂತಾಳೆ. ನನ್ನ ಮಾತಿ ಕೇಳಲ್ಲ ಇವಳಂತೂ. ಏನು ಜಂಬ ಬಂದೈತೆ ಹಂಗೇನೆ. ಏನೇ ಸಾಕಮ್ಮ, ಯಾಕೋ ಬೈಕ್ ಕೆಮ್ತಾ ಇದೆಯಾ ಸೊಸೆನ? ಏನು ಮಾಡಿಳು? ಏನ್ ಮಾಡೋದು ನೋಡ್ಕದ್ರಜ್ಜಿ, ಅವಳೆ ಅತ್ತೆ ಆಗ್ಯವಳೆ, ನಾನೇ ಸೊಸೆ ಆಗಿದ್ದೀನಿ. ಒಂದಿಟ್ಟು ಕಾಪಿ ಕಾಸಮ್ಮ ಅಂತಂದೆ, ಹಾಲಿಲ್ಲ ಅಂದ್ಲು. ಹಾಲು ತಂದು ಕಾಸು ಅಂದ್ರೆ ತರಕ್ ಆಗಲ್ಲ, ಇವಾಗ ನೀರಿಲ್ಲ, ನೀರು ತರಬೇಕು ಅಂತ ಹೇಳ್ತಾಳೆ. ನನ್ನ ಮಾತಿಗೆ ಬೆಲೆನೇ ಇಲ್ಲ ಇವಳ್ತಾಗೆ. ಅವಳಿಕ್ದಾಗ ಉಣ್ಬೇಕು, ಅವಳು ಕೊಟ್ಟ ಕಾಪಿ ಕುಡಿಬೇಕು. ನಾನೇನು ಕೇಳಂಗಿಲ್ಲ ಹೇಳಂಗಿಲ್ಲ. ಅವಳು ಏನು ಸಾರು ಮಾಡ್ತಾಳೆ ಅದ್ರಾಗೆ ಉಣ್ಬೇಕು. ತಂಗಳು ಸಾರು ಅಂದ್ರೆ ತಂಗಳು ಸಾರು, ಬಿಸಿ ಸಾರು ಅಂದ್ರೆ ಬಿಸಿ ಸಾರು. ಹಂಗೆ ಉಣ್ಬೇಕು. ಇದೊಳ್ಳೆ ಸರಿ ಆತಮ್ಮ. ಅಲ್ಲ ಅತ್ತೆನೇ ಸೊಸೆ ಹೇಳ್ದಂಗೆ ಕೇಳಂಗೆ ಆಗೈತಿ. ಅಲ್ಲ ಈ ಕಾಲದಾಗೆ ಯಾರು ಅತ್ತೆ ಸೊಸೆ ಹೇಳ್ದಂಗೆ ಕೇಳ್ತಾರೆ? ನಿಮ್ಮ ಮನೆಗೆ ಅಮ್ಮ ನೋಡಿದ್ದು. ನೀನು ಎಷ್ಟೇ ಆಗಲಿ ಸದ್ರ ಬಿಟ್ಟಿದ್ಯಾ ಬಿಡು. ಅವಳನ್ನ ಮಾತಾಡಕ್ಕೆ ಬಿಡಬಾರ್ದಾಗಿತ್ತು. ನೀನು ಒಂದಿಟ್ಟು ಬಿಗಿ ಇರಬೇಕಾಗಿತ್ತು, ಭಯ ಇರಬೇಕಾಗಿತ್ತು. ಅತ್ತೆ ಎಂಬುದು ಒಂದಿಟ್ಟು ಭಯ ಇಲ್ಲ ಅವಳಿಗೆ. ನಿನ್ನೊಂಥರ ಕಾಲು ಕಾಸ ಮಾಡ್ಕೊಂಡೆ ಅವಳೆ. ಏನ್ ಮಾಡೋಣ ಕದ್ರಜ್ಜಿ, ಈ ಮನೆ ಅವಳ ಹೆಸರಿಗೆ ಬರ್ಕೊಟ್ಟಿದ್ದೀನಲ್ಲ. ಅವಾಗ ಯಾವಾಗಲೂ ನಿಧಿ ಸಿಕ್ಕಿತ್ತು ಅಂತಾನೆ ಈ ಮನೆ ಹಳೆ ಮನೆ ಬೇಡ ಮಾರಣ ಅನ್ಕಂಡೆ. ಅವಳು ಉಪಾಯ ಮಾಡಿ ನನ್ನ ಹೆಸರಿಗೆ ಬರೆಯತ್ತೆ ಅಂತಾನ ಮಾಡಿಸ್ಕೊಂಡ್ಲು. ಅವಾಗಿದ್ದಾನ ಇಂಥ ಗತಿ ಬಂದೈತಿ. ನನ್ನ ಹೆಸರಿಗೆ ಇದ್ದಿದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಅಂತಾನ ಬೈಕಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಳು. ಏನ್ ಮಾಡ್ತೀಯ ಈಗ? ನನಗೆ ಎದುರಿಸ್ತಾಳೆ, ನನ್ನ ಮನೆ ಇದು, ಮನೆ ಬಿಟ್ಟು ಕಳಿಸ್ತೀನಿ ಅಂತಾನೆ. ಅದಕ್ಕೇನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಂಗೆ ಆಗತ್ತೆ. ಏನ್ ಮಾಡೋದು ಹೇಳು? ಮನೆ ಅವಳ ಹೆಸರಿಗಿದ್ರೆ ಏನಂತೆ? ಈ ಮನೆಗೆ ಎಷ್ಟೇ ಆಗಲಿ ಅವಳು ಸೊಸೆ. ಗಂಡ ಇಲ್ಲ ಅಂದಮೇಲೆ, ಗಂಡ ಸರಿ ಇಲ್ಲ ಅಂತಂದ್ಮೇಲೆ ಯಾವ ಹೆಣ್ಣು ಇರಕ್ಕೆ ಇಷ್ಟಪಡಲ್ಲ. ಒಂದು ಸ್ವಲ್ಪ ಕಷ್ಟ ಆದರೆ ಆಮೇಲೆ ನೋಡು, ನಿನ್ನ ಮಗ ನಿನ್ನ ಮಾತು ಕೇಳ್ತಾನೆ ತಾನೇ? ಏನು ಹೇಳ್ತಾ ಇದೆಯಾ? ಮರ್ದ ಹೇಳ್ತಾ ಇದೆಯಾ? ನನ್ನ ಮಗ ನನ್ನ ಮಾತೆ ಮತ್ತೆ ಕೇಳೋದು, ಇನ್ನೇನು ಹೆಂಡತಿ ಮಾತು ಕೇಳ್ತಾನೆ ಅನ್ಕೊಂಡಿದ್ಯಾ? ಕುರಿ ಕಾಯ್ಕೊಂಬತ್ತಾನಲ್ಲ. ಅಯ್ಯೋ, ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಗಂಡ ಒಂದು ಸ್ವಲ್ಪ ಬಿಗಿ ಆಗ್ಲಿ, ಕುಡ್ದು ಬಂದು ಗಲಾಟೆ ಮಾಡ್ಲಿ, ಮನೆ ನಿನ್ನ ಹೆಸ್ರಿಗೈತಿ ಅಂತ ಹೇಳಿ ದಿಮಾಕ್ ಮಾಡ್ತೀಯೇನೆ, ನಮ್ಮಮ್ಮ ಕಷ್ಟ ಕೊಡ್ತೀಯೇನೆ, ನಮ್ಮಮ್ಮ ಹೇಳಿದ ಕೆಲಸ ಮಾಡಲ್ವೇನೆ ಅಂತ ಹೇಳಿ ಸರಿಯಾಗಿ ಒಂದು 2-3 ದಿವಸ ಗಲಾಟೆ ಮಾಡ್ಲಿ ದಿಸಾನ. ಅವಾಗ ನೋಡು, ಈ ಸವಾಸನೇ ಬೇಡಪ್ಪ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಈ ಮನೇನು ನನ್ನ ಹೆಸ್ರಿಗೆ ಬೇಡ, ಏನು ಬೇಡ, ನಿನ್ನ ಹೆಸ್ರಿಗೆ ಬರ್ಸ್ಕೊಂಬಿಡು ಅಂತ ಹೇಳಿ ಅವಳೇ ಹೇಳ್ತಾಳೆ. ಕಷ್ಟ ಆದ್ರೆ ಯಾವ ಹೆಣ್ಣು ತಾನೇ ಸಹಿಸ್ಕೊಂಡು ಇರಕ್ಕೆ ಇಷ್ಟಪಡಲ್ಲ ಕಣಿ ಸಾಕಮ್ಮ. ಈಗ ಅವಳ ಹೆಸರಿಗೆ ಐತಿ ಅಂತ ತಾನೇ ಇಷ್ಟು ಡಿಮಾಂಡ್ ಮಾಡೋದು. ಅವಳಿಗೊಂದು ಈಟ್ ಕಷ್ಟ ಕೊಡು ಅಂತ ನಿನ್ನ ಮಗುಗೆ ಒಂದಿಟ್ಟು ಎತ್ಕಟ್ಟು ಹೇಳ್ತೀನಿ. ಹೌದೌದು, ಅವಾಗ ಬಗ್ಗೆ ಬಗ್ತಾಳೆ. ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಹೆಂಗಸರಿಗೆ ತಡ್ಕೊಂಡಿರಕ್ಕಾಗಲ್ಲ. ಗಂಡಸರು ಬೇಕು ಅಂದ್ರೆ ಎಲ್ಲೋ ಹೊರಗಡೆ ಎಲ್ಲೋ ಆಗಿ ಯಾರ ಜೊತೆಗೆ ಮಾತಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಹೆಂಗೋನ ಏನ್ ಕಷ್ಟ ಆದ್ರೂ ಸಹಿಸ್ಕೊಂತಾರೆ. ಆದ್ರೆ ಹೆಂಗಸರು ಹಂಗಲ್ಲ. ಮನೆಯಾಗ ಒಂದು ಈಟ್ ಗಂಡ ಕುಡ್ದು ಬಂದು ಗಲಾಟೆ ಮಾಡ್ತಾನೆ, ಒಯ್ತಾನೆ, ಬೈತಾನೆ ಅಂತಂದ್ರೆ ಅವ್ರಿಗಾಲಿನಿ ಆ ಮನೆಗೆ ಇರಕ್ ಸರ್ ಬರಲ್ಲ. ಕಣ್ಕದ್ರಜ್ಜಿ, ನನಗಿದೇ ಒಳದೇ ಇರ್ಲಿಲ್ಲ ನೋಡಿಸ್ತೀನ. ಇನ್ಮೇಲೆ ಇರೋದು ಬುಸ್ನಾಗ ಅಲ್ಲಿ ಕುರಿ ಕಾಯ್ಕೊಂಡಿದ್ದಾನೆ. ಅವನ್ನ ಎದತ್ನಾಗ ಕುರಿಕಾಯಿ ಬತ್ತೀನಿ ನಾನು ಅಂತ ಹೇಳಿ ಅವನ ಹೋಗಿ ಒಂದಿಟ ಹೇಳಿ ಬತ್ತೀನಿ ಸರಿಯಾಗಿ. ಅದು ಅಲ್ದೇನೆ ಇವಳಿಗೆ ಇನ್ನು ಮಕ್ಕಳಾಗಿಲ್ಲ. ಹೆಂಗಾದ್ರೂ ಮಾಡಿ ನಿನಗೆ ನಿನ್ನ ಹೆಂಡತಿಗೆ ಮಗು ಆಗಿಲ್ಲ ನೋಡಿ, ಯೋಸ್ತಿನ ಆತು. ಮೊನ್ನೆ ಆಗಿರೋರ್ಗೆಲ್ಲ ಸಣ್ಣ ಅಂತವ್ರಿಗೆಲ್ಲ ಮಕ್ಕಳಾಗ್ಯವೆ. ವಯಸ್ಸಾಗಿದ್ರು ನಿನ್ನ ಹೆಂಡತಿಗೆ ಆಗಿಲ್ಲ.
ಅವಳು ಬಂಜೆ ನಿನ್ಗೆ ಇನ್ನೊಂದು ಮದುವೆ ಮಾಡ್ತೀನಿ, ಅವಳು ಮನೆ ಬಿಟ್ಟು ಕಳಿಸು ಮೊದಲು. ಗುದ್ದಾಡಿ ನನಗೆ ಮರ್ಯಾದೆ ಕೊಡಲ್ಲ, ನಿನಗೂ ಮರ್ಯಾದೆ ಕೊಡಲ್ಲ, ಗಂಡ ಅಂತಾನು ಅತ್ತೆ ಅಂತಾನು ಮರ್ಯಾದೆ ಕೊಡಲ್ಲ ಅಂತಾನ ಹೇಳ್ತೀನಿ ಇರು. ಮೊನ್ನೆನೂ ಅಷ್ಟೇ ಎಲೆಕ್ಷನ್ನಾಗೆ ಅವಳು ಸಾವುಕಾರ ಸಿದ್ದಪ್ಪರಿಗೆ ಹಾಕಿಲ್ಲ ಓಟ, ಅಲ್ಲಿ ಹಸ್ಮಕ್ಕೂ ಹಾಕಿವಳೆ. ನೋಡು ಗಂಡ ಅತ್ತೆ ಎಲ್ಲನ ಇವ್ರಿಗೆ ಆಗ್ತಾ ಇದ್ರಲ್ಲ, ನಾನು ಅವ್ರು ಹೇಳ್ದಂಗೆ ಕೇಳೋ ನಮ್ಮಂಗೆ ಇಲ್ಲ, ಎಲ್ಲನ ಸೇರಿಸಿ ನನ್ನ ಮಗನ ತಲೆಗೆ ತುಂಬ್ತೀನಿ. ಅವನೇನಿಲ್ಲ ತಲೆ ಕೆಟ್ಟರೆ ಏನಿಲ್ಲ, ಸರಿಯಾಗಿ ಬಾರಿಸ್ತಿರ್ತಾನೆ. ಒಂದೇ ದಿವಸಕ್ಕೆ ಅಯ್ಯಪ್ಪ ನಾನು ಇಲ್ಲಿರಲ್ಲಪ್ಪ, ಈ ಮನೆ ಬಿಟ್ಟು ಹೋಗ್ತೀನಪ್ಪ ಅಂತ ಹೇಳಿ ಓಡೋಗ್ಬೇಕು. ಯಾವ ಅಣ್ಣ ಇದ್ದಾನಂತೆ, ಅಣ್ಣ ಇಂತ ಹೋಗ್ಬೇಕಾಗುತ್ತೆ, ಇಲ್ದಿದ್ರೆ ಭಿಕ್ಷೆ ಬಿಡ್ಬೇಕಾಗುತ್ತೆ. ಮತ್ತೆ ಅಲ್ಲ ನಿನ್ನೆ ಎದುರಿಸ್ತಾಳಲ್ಲ ಅವಳು, ಒಂದೊಂದು ದಿವಸ ನಿನ್ನ ಊಟಕ್ಕಿಕ್ಕಲ್ಲ, ಮನೆ ಬಿಟ್ಟು ಹೋಗು, ನಾನು ನನ್ನ ಗಂಡ ಇಬ್ಬರೇ ಇರ್ತೀವಿ ಅಂತ ಅಂದ್ರು ಅನ್ಲೇನೆ. ಅದಕ್ಕೇನೆ ಈಗಲೇ ಎಚ್ಚೆತ್ಕೋ, ಈಗಲೇ ಬುದ್ಧಿ ಕಲಿಸೋ ಅವಳಿಗೆ ಹೇಳ್ತೀನಿ. ಕಣ್ಕದ್ರಜ್ಜಿ ನೀನು ಹೇಳ್ದಂಗೆ ಅವಳು ಹಂಗೆ ಮಾಡಿದ್ರು ಮಾಡ್ತಾಳೆ, ಹೆಂಗಾದ್ರೂ ಮಾಡಿ ಎದುರಿಸಿ ಈ ಮನೇನ ನನ್ನ ಮಗನ ಹೆಸ್ರಿಗೆ ಬೇಡ, ಅವನ ಹೆಸ್ರಿಗೆ ಬೇಡ, ಬುಸ್ ನಾಗನ ಹೆಸ್ರಿಗೆ ಮಾಡಿಸಿರೆ ಇದ್ದಿದ್ದು ಅಪಾಯ, ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು. ಹಂಗಾದ್ರೆ ಬಿಟ್ಟು ಹೊಂಟೋಗ್ತಾಳೆ, ಈ ಮನೇನು ಬೇಡ ಯಾರು ಬೇಡ, ನೀವು ಹೇಳಿದ ಕಡೆ ಸೈನ್ ಮಾಡಿ ಹೋಗ್ತೀನಿ ಅಂತನ ಹೇಳಿದ್ರು ಹೇಳ್ತಾಳೆ. ಕಷ್ಟ ಇಲ್ಲ ಯಾರು, ಎಲ್ಲ ನನಗೆ ಹೆದರಿಕೆ ಅಂತಾರೆ ಅಂದ್ರೆ ಅದೇ ಆಡಿದ್ದೆ ಆಟ ಊಡಿದ್ದೆ ಊಟ ಅಮ್ಮಂಗೆ ಆಗುತ್ತೆ. ಅವಳು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕಾಗುತ್ತೆ. ಒಂದೀಟು ಬಿಗಿ ಮಾಡಬೇಕು. ಮಾಡ್ತೀನಿ ಗಂಗಿ, ನನ್ನೇ ಆಟ ಆಡಿಸ್ತೀನಿ, ನನ್ನ ಮಗ ನನ್ನ ಕೈಯಾಗ ಇದ್ದಾನೆ, ನಾನು ಹೇಳ್ದಂಗೆ ಕೇಳ್ತಾನೆ, ನೋಡ್ತಾ ಇರು ಹೆಂಗೆ ನಿನ್ನ ವಿರುದ್ಧ ಚೂ ಬಿಡ್ತೀನಿ ಅವನ್ನ ಅಂತಾನ. ಆಮೇಲೆ ಅತ್ತೇ ನೀನು ಹೇಳ್ದಂಗೆ ಕೇಳ್ತೀನಿ ಅತ್ತೇ ಅಂತ ಅನ್ಬೇಕು, ಹಂಗೆ ಮಾಡ್ತೀನಿ. ಸರಿ ಅಮ್ಮ, ಅದು ಸರಿ ಏನು ಸಾರು ಮಾಡಿ ಅವಳಿನ ಸೊಸೆ? ಸಾರ ಯಾತ ಮೂಲಂಗಿ ಹುಳಿನ ಯಾತ ಮಾಡಿದ್ಲಮ್ಮ, ಯಾಕೆ? ಯಾಕೂ ಇಲ್ಲ, ಎದ್ದಾಗ ಅಲ್ಲಿ ಪಂಚಾಯತಿ ತಗೆ ಉಪ್ಪಿಟ್ಟು ಕೆಸಿ ಬಾತು ತಿಂದ್ವಾ, ಮಧ್ಯಾಹ್ನದಾಗೂ ಯಾತೋ ತಿಂಬಲಿಲ್ಲ, ಸಾಯಂಕಾಲಕ್ಕೆ ಯಾತು ಸಾರಿಲ್ಲ, ಒಂದಿಟ್ಟು ಅನ್ನ ಮಾಡ್ಕೊಂತೀನಿ, ಸಾರಿದ್ರೆ ಬಿಟ್ಕೊಡ್ತಿದ್ದೇನೋ ಅಂತಾನ. ಸಾರ ಹೆಂಗಮ್ಮ ಎಷ್ಟಾಯ್ತೋ ಏನೋ ನೋಡ್ಬೇಕಮ್ಮ, ನಾವು 3 ಜನಕ್ಕೂ ಆಗಿ ಹೆಚ್ಚಾಗಿದ್ರೆ ಬಿಡ್ಬೋದು, ಎದ್ದಾಗಲೇ ಆಲೆ ಒಂದು ಈಟೈದು ಸಾರು, ಆಮೇಲೆ ಯಾರಿಗೂ ಬಿಟ್ಗಿಟ್ಟಿಯ ಅಂತಾನೆ ಆಲೆ ಹೇಳ್ತಿದ್ಲು. ಯಾರನ್ನ ಬಂದರೆ ಕದ್ರಜ್ಜಿ ಏನೋ ಯಾರನ್ನ ಬಿಡಬೇಡ, ನಮಗೆ ಒಂದು ಈಟೈತೆ, ನಮಗೆ ಸಾಲು ಬರಂಗೈತೆ, ಅದನ್ನೇ ಸೋಗಿಸ್ಕೊಂಡು ಉಂಬಾನ ಅಂತ ಹೇಳ್ತಿದ್ಲು. ಏನು ಮಾಡೋದು ಅಮ್ಮ, ಇರು ನೋಡೋಣ ಅದಲ್ಲಿ ಒಂದು ಈಟ ಬಿಟ್ಕೊಡ್ತೀನಿ. ಅಯ್ಯೋ ದೇವ್ರೆ, ಅಲ್ಲ ಒಂದು ತೊಟ್ಟು ಸಾರು ಬಿಡೋಕ್ಕೂ ಅವಳು ಹೇಳ್ದಂಗೆ ಕೇಳ್ಬೇಕೇನೆ ಸಾಕಮ್ಮ, ನಿನಗೇನು ಸ್ವಾತಂತ್ರ್ಯ ಅಂಬದೇ ಇಲ್ವೇ? ಅಲ್ಲ ನೀನೇನು ಅಡಿಯಾಳಾಗಿದೆಯಲ್ಲ ಅವಳು ಸೇವಕಿನ, ಅವಳನ್ನು ಕೇಳ್ಬೇಕಾ? ಸಾರು ಮಾಡು ಅಂತಾನ ನೀನು ಗದ್ರಿ ಹೇಳ್ಬೇಕು. ಏನು ಬತ್ತಾರಮ್ಮ, ನಾವು ಅವ್ರ ಮಂತಕ್ಕೆ ಹೋಗ್ತೀವಿ, ಅವ್ರು ನಮ್ಮ ಮಂತಕ್ಕೆ ಬರ್ತಾರೆ, ಏನು ಬಿಟ್ಕೊಡ್ತೀನಿ, ಅದಕ್ಕೆಲ್ಲ ನೀನು ಯಾಕೆ ಹಿಂಗಾಡ್ತಿ ಅಂತಾನೆ ನೀನು ಬೈಯಕ್ಕಾಗಲ್ವೇ? ಅವಳೇನೋ ಅಂದ್ಲು ಅಂತ ನೀನು ಹೆದರಿಕೆ ಅಂತಿದೆಯಲ್ಲಿ. ಏನು ಮಾಡೋದಮ್ಮ, ಅಂಥ ಪರಿಸ್ಥಿತಿ ಬಂದೈತೆ ನನಗೆ. ಜಾಸ್ತಿ ಮಾತಾಡಿರೆ ಅದು ಇದು ದುಡ್ಡ ಹೇಳ್ತತೀಯ, ಕೂಲಿ ಹೋಗೋಣ ಹಂಗೆ ಹಿಂಗೆ ಅಂತಾಳೆ. ಈಗಲೂ ಏನು ಕೂಲಿ ಹೋಗೋದೇನು ತಪ್ಪಲ್ಲ, ಆದ್ರೂ ಒಂದು ದಿವಸ ಮಂತಾಗಿರ್ತೀನಿ ಅಂದರೆ ಸುಮ್ಮನೆ ಆಗ್ತಾಳೆ. ಆಮೇಲೆ ಏನೂ ಇಲ್ಲ, ಒಂದು ದಿವಸನೂ ಮಂತಾಗಿರಕ್ಕೆ ಬಿಡಲ್ಲ, ಆಮೇಲೆ ನೀರು ತರಲ್ಲ, ಕಸ ಹೊಡಿಯಲ್ಲ, ಹಿಂಗೆ ಅಂತ 108 ಹೇಳ್ತಾಳೆ. ಅದಕ್ಕೆ ಅತ್ತ ಇನ್ನೇನು ಮಾಡೋದಂತ ಸುಮ್ಮನೆ ಆಗ್ತೀನಿ ನಾನು, ಯಾತು ಹೇಳಕ್ಕೆ ಹೋಗಲ್ಲ. ಸರಿ ನೋಡ್ತೀನಿ ಇರಮ್ಮ, ಏನಾನ ಒಂದು ಇಟ್ಟಿದ್ರೆ ಬಿಟ್ಕೊಡ್ತೀನಿ. ಅವಳಂಗೆ ನಾ ಹೇಳ್ದಂಗೆ ಆಡ್ತಾಳೆ, ಗೊತ್ತಾದ್ರೆ ನೀರು ತರಕಂತ ಹೋಗಿ ಅವಳೆ ಯಾವಾಗ ಗೊತ್ತಾಳೋ ಏನು ಸುಡ್ಗಾಡೋ. ಇರು ಅವಳು ಬರೋಟಕ್ಕೆ ಒಂದು ಈಟ್ ಬಿಟ್ಕೊಡ್ತೀನಿ, ತಾಂಡು ಹೊರಟೋಗ್ಬಿಡು ಜಲ್ದು. ಸರಿ ಅಮ್ಮ. ಅಯ್ಯೋ ಸೊಸಿಗೆ ಇಟ್ಟೊಂದು ಹೆದರಿಕೆ ಅಂತ ಎಲ್ಲ ತಾಯಿ, ಹೋಗು ಬಿಡ್ಕೊಬರಗೆ ಹೋಗಿ. ಈ ಕದ್ರೆ ಜಾಲೆನೆ ಯಾಕೆ ಕೇಳಕ್ಕೆ ಬಂದೇವಳು? ಸಾರೋ ಪಾರೋ ಇಲ್ಲ ಮುದ್ದೇನೋ ಯಾಕ ನಿದ್ರೆ ಕೊಡು ಅಂತ ಕೇಳಕ್ಕೆ ಬಂದಿರ್ಬೇಕು. ಇವಜ್ಜಿ ಏನಪ್ಪ ಮಾಡ್ಕೊಂಡು ಉಂಬಕ್ಕಾಗಲ್ಲ, ಏನಾನು ಕೇಳಿರಿ ನಾನು ಒಬ್ಬಳೇ ಇದ್ದೀನಿ, ಒಂದಿಟ್ಟು ಮಾಡಿದ್ರೆ ಸೇನೆ ಒಂದಿಟ್ಟು ಕಮ್ಮಿ ಮಾಡಿದ್ರೆ ಸೇಲ್ಬೇಕಾಗುತ್ತೆ ಅಂತ ಮಾಡಿಲ್ಲ, ಹಿಂಗೆ ಅಂತ ನಾನು ನಾಟಕ ಹೊಡಿತೀವಿ ಅಜ್ಜಿ. ನಮ್ಮ ಅತ್ತಿಗೂ ಬುದ್ಧಿ ಇಲ್ಲ, ಯಾವಾಗಲೂ ಕೊಟ್ಟು ಕಲಿಸುತ್ತೆ. ಕದ್ರಜ್ಜಿ ತಗ ಒಂದು ಈಟ ಇಟ್ಟು ಬಿಟ್ಟಿದ್ದೀನಿ, ಅದನ್ನೇ ಹೆಂಗ ಅಂತ ಹಂಗೆ ಸೊಗಿಸ್ಕೊಂಡು ಉಣ್ಣು. ಗಂಗಿ ಅದು ಸಾರು ಪುಟ್ಟ ಇರಲಿಲ್ಲ, ಯಾವುದು ತರಕಾರಿ ಇರಲಿಲ್ಲ, ಅದಕ್ಕೆ ನಿಮ್ಮ ಅತ್ತೆನ ಕೇಳಿದೆ, ಒಂದು ಈಟ್ ಬಿಟ್ಕೊಟ್ಟೆ ಅವಳೆ. ಏನು ಬೈಕೆ ಬೇಡ ಆಮೇಲೆ. ಗಂಗಿ ನೀರು ಹೊತ್ಕೊಂಡ್ ಬಂದ್ಯಾ? ಸರಿ ತಾಂಡ ಒಳಕ್ಕೆ ಮೊದಲು ಕುಡಿಯಕ್ಕೆ ಒಯ್ಕೆ, ಆಮೇಲೆ ಬಳಸಕ್ಕೆ ಒಯ್ಕೆ ಮೆಂತೆ. ನಮಗೆ ಸಾರಿಲ್ಲ ಕೊಡಬೇಡ ಅಂತ ಹೇಳ್ದಂಗೆಲ್ಲ ನೀನು ತಿರುಗಿ ನೋಡ್ತಾಗೆ ಬಿಟ್ಕೊಡ್ತಾ ಇದೆಯಲ್ಲ ವಜ್ಜಿಗೆ. ನಾನಿವಾಗ ಯಾತ್ರ ಸಾರು ಮಾಡೋಣ, ನಾನು ಬಿಡತ್ಲಾಗ ಸಾರು ಐತೆ, ಹೆಂಗತ್ಲಾಗ ಅನ್ನ ಮುದ್ದೆ ಮಾಡೋಣ ಅನ್ಕೊಂಡ್ರೆ ನೀನೊಬ್ಳು. ಅಯ್ಯೋ ಏನು ಮಾಡಣಿ, ಅವಜ್ಜಿ ಒಂದೈತೆ ಪಾಪ, ಸಾರು ಕೊಡ್ಲಿಲ್ಲ ಅಂದ್ರೆ ಅದು ನೀರು ಕುಡ್ದು ಹಂಗೆ ಮನಿಕೆ ಮುತ್ತಿ, ಅದಕ್ಕೆ ಅಯ್ಯೋ ಅನ್ಸುತ್ತೆ ಕೊಟ್ಟೆ ಬಿಡತ್ತಾಗಿ. ಯಾತನ ಗೊಜ್ಜ ಗಿಜ್ಜ ಕೇಳಿಸ್ಕೊಂಡು ಉಂಬಕ್ಕಾಗುತ್ತೆ. ನೋಡ್ಕದ್ರಜ್ಜಿ ನಿಮ್ಮ ಮನೆಗೆ ಒಬ್ಳನಾಗ್ಲಿ ಇಬ್ರನಾಗ್ಲಿ ಒಂದಿಟ್ಟು ಮಾಡ್ಕೊಂಡು ಉಂಬತ್ ಕಲ್ಕ. ದಿನ ಕಂಡಾರ ಮನೆ ಸಾರು ಚೆನ್ನಾಗಿರಲ್ಲ, ಯಾರೇನು ಇಲ್ಲೇನೇನು ಸ್ಯಾನೆ ಮಾಡಿಕೊಂಡು ಕುಕ್ಕೊಂಡಿರಲ್ಲ. ಆಯ್ತು ಬಿಡೆ ತಾಯಿ, ಸಾಕಮ್ಮ ತಾಂಡೋಗಮ್ಮ, ನಿನ್ನ ಸೊಸೆ ಯಾಕೋ ಬೈಕ್ ಎಂತಾಳೆ, ನಾನೇ ಯಾತನ ಗೊಜ್ಜಿ ಗಿಜ್ಜಿ ಕಿವಿಸ್ಕೊಂಡು ಉಂಬ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ? ಪರವಾಗಿಲ್ಲ ತಾಂಡೋಗು,
ಏನ್ ಮಾಡಕ್ಕಾಗುತ್ತೆ, ನಮಗೂ ಮಾನವೀಯತೆ ಎಂಬುದು ಐತೆ. ಆದ್ರೆ ಅದನ್ನೇ ಅತಿ ಮಾಡ್ಕೋಬಾರ್ದು. ಏನೋ ಕೊಡ್ತಾರೆ ಅಂತ ಹೇಳಿ ದಿನಾನ ತಗೊಂಡೋಗಿ ಉಣ್ಣೋಗಿ ಯಾತನ ಮಾಡ್ದಿತ್ತಿರಣ. ನೋಡ್ದೀನಿ ಸಾಕಮ್ಮ, ನಿನ್ ಸೊಸೆಗೆ ಎಂತ ದಿಮಾಕು. ಒಂದು ಲೋಟ ಸಾರು ಕೊಡಕ್ಕೂ ನಿನಗೆ ಇದಿಲ್ವಲ್ಲ. ಅವಳು ಕೇಳ್ಬೇಕೆಲ್ಲನ ತತ್ತ. ಏನ್ ಮಾಡೋದು, ಬುದ್ಧಿ ಕಲಿಸ್ತೀನಿ ಇವಳಿಗೆ. ತಗೊಂಡೋಗಿ ಉಣ್ಣೋಗಿ. ಏ ಸಣ್ಣಿ, ಮೆರಿತಾ ಇದ್ಯಾ ಮೇರಿ? ನೋಡ್ತಾ ಇರು ನಿನಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ಅಂತಾನೆ. ತಪ್ಪಾಯ್ತತ್ತೆ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅನ್ಬೇಕು. ಹಂಗೆ ಸರಿಯಾಗಿ ಅಯ್ಯ ಅನ್ನಿಸ್ತೀನಿ ನಿನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.